2 ದಶಕಗಳಿಂದ ಸಾಹಿತ್ಯ ಕ್ಷೇತ್ರದಲ್ಲಿ ಸಕ್ರಿಯವಾಗಿರುವ ಲೇಖಕ ಹಾಗೂ ಕಾದಂಬರಿಕಾರ ಪಿವಿ ಪ್ರದೀಪ್ ಕುಮಾರ್ ಅವರ ಕಲ್ಪನೆ ಮತ್ತು ನಿರ್ದೇಶನದಲ್ಲಿ ಮೂಡಿಬಂದಿರುವ ಎಐ ಆಧಾರಿತ ಅದಿತಿ ಚಲನಚಿತ್ರ ಬುಧವಾರ ನಗರದಲ್ಲಿ ಪತ್ರಿಕಾ ಭವನದಲ್ಲಿ ಬಿಡುಗಡೆಗೊಂಡಿತು. ಪತ್ರಿಕಾ ಭವನದ ಅಧ್ಯಕ್ಷ ಪಿಬಿ ಹರೀಶ್ ರೈ ಬಿಡುಗಡೆಗೊಳಿಸಿದ್ರು. ಬದಲಾಗದವರು ಕಿರುಚಿತ್ರದ ಯಶಸ್ಸಿನ ಬಳಿಕ ಪ್ರದೀಪ್ ಕುಮಾರ್ ನಿರ್ದೇಶಿಸುತ್ತಿರುವ 2ನೇ ಚಿತ್ರ ಅದಿತಿಯಾಗಿದ್ದು, ನಾರಿ ಮುನಿದ್ರೆ ಸಾಮ್ರಾಜ್ಯವೇ ಧೂಳಿಪಟ ಎಂಬ ಟ್ಯಾಗ್ಲೈನ್ ಹೊಂದಿದೆ. ಸಸ್ಪೆನ್ಸ್, ಆಕ್ಷನ್ ಹಾಗೂ ಭಾವನಾತ್ಮಕ ಪ್ರೇಮಕಥೆಯ ಸಂಯೋಜನೆಯಾಗಿರುವ ಈ ಚಿತ್ರವು ವಿಭಿನ್ನ ಕಥಾಹಂದರದ ಮೂಲಕ ಪ್ರೇಕ್ಷಕರನ್ನ ಸೆಳೆಯುವ ನಿರೀಕ್ಷೆ ಮೂಡಿಸಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ನಿರ್ದೇಶಕ ಪಿವಿ ಪ್ರದೀಪ್ ಕುಮಾರ್, ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಪ್ರೋತ್ಸಾಹದಂತೆಯೇ ಚಿತ್ರರಂಗದಲ್ಲಿಯೂ ಮಾಧ್ಯಮಗಳ ಬೆಂಬಲ ನಿರೀಕ್ಷಿಸುತ್ತಿದ್ದಾರೆ ಎಂದು ತಿಳಿಸಿದರು. ಆಧುನಿಕ ಎಐ ತಂತ್ರಜ್ಞಾನದ ಸಹಾಯದಿಂದ ಚಿತ್ರದ ದೃಶ್ಯಗಳನ್ನು ಕಲ್ಪಿಸಿಕೊಂಡು ರೂಪಿಸಲಾಗಿದೆ ಎಂದು ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತ ರೇಮಂಡ್ ಡಿಕುನ್ನಾ, ತಾಕೊಡೆ, ಚಿತ್ರದ ನಿರ್ಮಾಪಕಿ ಸುನೀತಾ ಪ್ರದೀಪ್ ಕುಮಾರ್ ಉಪಸ್ಥಿತರಿದ್ದರು. ಹಾಗೆ ನಾನು ಈ ಸ್ಕ್ರಿಪ್ಟ್ ನ ತಯಾರು ಮಾಡಿದೆ, ಮತ್ತೆ ಇದು ಮುಂದುವರಿದಿಲ್ಲ. ನಾನು ಮತ್ತೆ ಈಗ ಫೇಸ್ಬುಕ್ ಇದರಲ್ಲೆಲ್ಲ ನೋಡುವಾಗ ಈ ಎಐ ಫಿಲಂ ಬಗ್ಗೆ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಇದರಲ್ಲಿ ನಾನು ಯಾಕೆ ಒಂದು ಸಂಪೂರ್ಣ ಇದು ಆದಿತ್ಯ ಸ್ಕ್ರಿಪ್ಟ್ ನಾನು ಹೇಗಿದ್ರು ರೆಡಿ ಇತ್ತಲ್ಲ, ಇದೇ ಸ್ಕ್ರಿಪ್ಟ್ ನಾನು ಎಐ ನಲ್ಲಿ ಯಾಕೆ ಮುಂದುವರಿಸಬಾರ್ದು ಅಂತೇಳಿ ಸಾಧಾರಣ ಒಂದು ವರ್ಷ ಪ್ರಯತ್ನ ಪಟ್ಟೆ. ಹೀಗೆ ಇತ್ತೀಚೆಗೆ 6 ತಿಂಗಳಲ್ಲಿ ನನಗೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಎಲ್ಲ ಸಿಕ್ಕಿ ಮುಂದುವರ್ಸಕ್ಕೆ ಪ್ರಯತ್ನ ಪಟ್ಟೆ. ಸಾಮಾನ್ಯ ಬೆಂಗಳೂರಿನವರೆಲ್ಲ ಹೇಳ್ತಾರೆ ಕೋಟಿಗಟ್ಟಲೆ ಖರ್ಚು ಮಾಡಿದೆ ಹಾಗೆ ಹೀಗೆ ಅಂತ ಫಿಲಮ್ಗೆ. ಇದು ನಾನು ಕೆಲವು ಲಕ್ಷಗಳಲ್ಲಿ, ಅಂದರೆ ಇದು 2 ಗಂಟೆ ಪಿಕ್ಚರ್ ಮಾಡಬೇಕು ಅಂತ ಹೋದಾಗ ಬಜೆಟ್ ಜಾಸ್ತಿ ಆಗ್ತಾ ಹೋಗ್ತಿತ್ತು. ಹಾಗಾಗಿ ಇದನ್ನ 45 ನಿಮಿಷಕ್ಕೆ ಸಣ್ಣ ಸ್ಕ್ರಿಪ್ಟ್ ಮಾಡಿ ಕಡೆಗೆ 45 ನಿಮಿಷಕ್ಕೆ ಮುಗಿಸಿದೆ. ನನ್ನ ಅಭಿಪ್ರಾಯದ ಪ್ರಕಾರ ನೀವು ನೋಡಿದಾಗ ನಿಮ್ಗೆ ಅನ್ಸ್ಬೋದು, ಹಾಲಿವುಡ್ ಕೆಲವೊಂದು ಫೈಟಿಂಗು, ಈ ಆಕ್ಸಿಡೆಂಟ್ಸ್ ಇದೆಲ್ಲ ಹಾಲಿವುಡ್ ರೇಂಜ್ ಅಲ್ಲಿ ನಾನು ಮಾಡಿದ್ದೀನಿ ಅಂತ ಅಂದ್ಕೋತೀನಿ. ಅದು ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕು. ಇದು ಅಷ್ಟೇನು ಕೋಟಿಗಟ್ಟಲೆ ಏನು ಖರ್ಚಾಗಿಲ್ಲ ಅವರೆಲ್ಲ ಹೇಳ್ದಾಗೆ. ಕೆಲವು ನನ್ನ ಪ್ರೀತಿಯಲ್ಲಿ ನನ್ನ ಲೇಖಕನಾಗಿ ನಾನು ಹೇಗೆ ಮಾಡಬೇಕು ಅಂತೇಳಿ ಆ ಇದರಲ್ಲೇ ನಾನು ಬಜೆಟ್ ನಲ್ಲೇ ಈ ಚಿತ್ರವನ್ನ 45 ನಿಮಿಷಕ್ಕೆ ಮಾಡಿ ನಿಲ್ಲಿಸಿದ್ದೀನಿ. ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು. ನೀವೆಲ್ಲರೂ ಈ ಪಿಕ್ಚರ್ ಈ ಸ್ಮಾಲ್ ಪಿಕ್ಚರ್ ಬಗ್ಗೆ ನಿಮ್ಮ ಅಭಿಪ್ರಾಯದ ನಿಮ್ಮ ವಿಮರ್ಶೆಯನ್ನು ಕೊಟ್ಟರೆ ಮುಂದೆ ನನಗೆ ಅನುಕೂಲ ಆಗ್ಬೋದು ಅಂತ